ಅಂತ ಅಥವಾ ನಾನು ಅತ್ಯಂತ ಗೌರವದಲ್ಲಿ ಕಾಣ್ತಾ ಇದ್ದಂಥ ಶೇಣಿ ಗೋಪಾಲಕೃಷ್ಣ ಭಟ್ರು ಬಚ್ಚಗಾರು ಆ ಭಾಗದಲ್ಲಿ ತಾಳಮದ್ದಲೆಗೆ ಬಂದಾಗ ತಾಳಮದ್ದಲೆ ಹೊರತಾಗಿ ಕೂತು ಮಾತಾಡುವಾಗ ಬನ್ನಂಜಿಯವರನ್ನು ಉಲ್ಲೇಖಿಸ್ತಾ ಇದ್ದರು. ಅವರೇನು ಒಪ್ಪಿಕೊಂಡಲ್ಲ, ತಕರಾರು ಮಾಡುತ್ತಿದ್ದರು. ಏನೋ ಒಂದು ರೀತಿಯ ಈ ದಿಗ್ಗಜಗಳ ಹೋರಾಟದಲ್ಲಿರುವಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಿತ್ತು. ಆದ್ದರಿಂದ ನನಗೆ ಬನ್ನಂಜಿಯವರು ಯಾರು ಅಂತ ತಿಳ್ಕೊಳ್ಳುವಂಥ ಕುತೂಹಲ ಇತ್ತು. ಸಂಕಲನದಲ್ಲಿ ಸತ್ಯನಾರಾಯಣ ಭಟ್ರು ನಮಗೆ ಆ ಸದವಕಾಶವನ್ನು ಒದಗಿಸಿಕೊಟ್ರು. ಸಂಕಲನಕ್ಕೆ ಅವರು ಉಪನ್ಯಾಸಕ್ಕೆ ಅಂತ ಬಂದಾಗ ಉಪನಿಷತ್ತುಗಳ ಕುರಿತಾಗಿ ಉಪನ್ಯಾಸ ಮಾಡುವಾಗ ಅವರ ಮಾತುಗಳನ್ನು ಕೇಳಿ ನಾನು ಸ್ವಲ್ಪ ರೋಮಾಂಚಿತನಾದದ್ದು. ಹೌದು, ಇಷ್ಟು ಸುಲಭವಾಗಿ ಇಷ್ಟು ನಿಕಟವಾಗಿ ಆ ಉಪನಿಷತ್ತಿನ ಜ್ಞಾನವನ್ನು ನಮಗೆ ಹೇಳ್ತಾರಲ್ಲ ಇವರು, ಅಂದರೆ ಮತ್ತೆ ಸ್ವಂತ ಅನುಭವದಲ್ಲಿ ಕಂಡ ಹಾಗೆ ನನಗೆ ಅದು ಕಾಣ್ತು. ಯಾವುದೋ ಓದಿದ ಅನುಭವ ಅಲ್ಲ, ಇದು ಸ್ವಾನುಭೂತಿಯಿಂದ ಮಾತಾಡ್ತಾ ಇದ್ದಾರೆ ಇವರು ಅನ್ನೋದು ನನಗೆ ಭರವಸೆ ಆಯಿತು. ಹಾಗೆ ಅವರನ್ನು ಭಾಳ ಪ್ರೀತಿಸ್ತಾ ಇದ್ದೆ. ನನಗೆ ಒಂದು ಅವಕಾಶ ಮಾಡಿಕೊಟ್ರು ಸತ್ಯನಾರಾಯಣ ಭಟ್ರು. ಅಂಬಾತನೆಯ ಮುದ್ರಾಡಿಯವರು ಏನಾದರೂ ಅನಿವಾರ್ಯ ಕಾರಣದಿಂದ ಆ ದಿವಸ ಯಾವುದೋ ಸ್ವಾಗತ ಮಾಡಿದರೂ ವಂದನಾರ್ಪಣೆ ಮಾಡಲಿಲ್ಲ ಅಥವಾ ನಿರೂಪಣೆಯಲ್ಲಿ ಏನೋ ಸ್ವಲ್ಪ ಸಹಾಯಕರು ಬೇಕು ಅಂತ ಅನಿಸಿದ್ರೆ ಆ ಭಾಗ್ಯ ನನಗಾಗ್ತಿತ್ತು. ಆದ್ದರಿಂದ ಬನ್ನಂಜಿಯವರ ಜೊತೆಗೆ ಸ್ವಲ್ಪ ಒಡನಾಡುವಂಥ ಒಂದು ಅವರ ಸಾಹಚರ್ಯ ಮಾಡುವಂಥ ಅವಕಾಶ ಸಿಕ್ತು. ಇದನ್ನು ಮಾಡ್ತಾ ತುಂಬ ವರ್ಷ ಬಂದಾಗ ಅವರ ಕೆಲವಷ್ಟು ನಡೆಗಳು ಗೊತ್ತಾಯಿತು. ಒಂದು 2015ನೇ ಇಸ್ವಿನಲ್ಲಿ ಸಂಕಲನದ 15ನೇ ವರ್ಷದ ಸಪ್ತಾಹದಲ್ಲಿ ಅವತ್ತು ಸುಮಾರು ಸತ್ಯನಾರಾಯಣ ಭಟ್ರು ಒಂದು 15-20 ಜನರಿಗೆ ಸನ್ಮಾನ ಮಾಡೋದನ್ನು ಇಟ್ಕೊಂಡ್ರು. ಆ ಸನ್ಮಾನಕ್ಕೆ ಒಂದು ವಿಶಿಷ್ಟವಾದದ್ದು ಸನ್ಮಾನ ಗೀತೆಗಳನ್ನು ಬರೆಯಬೇಕು ಅಂತ. ಅದಕ್ಕೆ ಅಂಬಾತನೆ ಮುದ್ರಾಡಿಯವರು ಒಂದಷ್ಟು ಪದ್ಯಗಳನ್ನು ಬರೆದ್ರು, ನಾನು ಕೂಡ ಒಂದಷ್ಟು ಪದ್ಯಗಳನ್ನು ಛಂದೋಬದ್ಧವಾಗಿ ಬೇರೆಲ್ಲ ಬರಿತಾ ಹೋದೆ. ಸಮಸ್ಯೆ ಆದದ್ದು ಅಂಬಾತನೆ ಮುದ್ರಾಡಿಯವರಿಗೆ ಸನ್ಮಾನ ಮಾಡಬೇಕು, ಆ ಪದ್ಯ ಬರೆಯೋ ಜವಾಬ್ದಾರಿ ನಾನು ತಗೊಳ್ಬೇಕಾಗಿತ್ತು. ಆದರೆ ಅಂಬಾತನೆಯವರಿಗೆ ಒಂದು ಅಪೇಕ್ಷೆ ಏನಿತ್ತಂದರೆ ನನ್ನ ಸನ್ಮಾನದ ಪದ್ಯವನ್ನು ಬನ್ನಂಜಿಯವರು ಬರೀತಾರೇನೋ ಅಂತ. ಕಾರ್ಯಕ್ರಮದ ಹಿಂದಿನ ದಿವಸದವರೆಗೂ ಅದು ಇತ್ಯರ್ಥ ಆಗಲಿಲ್ಲ, ಎಲ್ಲ ತಯಾರಿ. ಸತ್ಯಣ್ಣ ಕೇಳಿ, ಸತ್ಯಣ್ಣ ನಾಳೆ ಸನ್ಮಾನ, ಈಗ ಅಂಬಾತನೆಯವ್ರ ಮೇಲೆ ಪದ್ಯ ಆಗಿಲ್ವಲ್ಲ, ಏನು ಮಾಡೋದು ಅಂತ. ಸರಿ, ಬನ್ನಂಜಿಯವ್ರದ್ದು ಕೇಳಬೇಕು. ಯಾರು ಕೇಳೋದು? ಸತ್ಯಣ್ಣನು ನನ್ನನ್ನೇ ದೂಡಿದ್ರು, ನೀನೇ ಕೇಳೋದು. ಅಂತೂ ಉಪನ್ಯಾಸ ಮುಗಿಸಿ ಅವ್ರು ಹೊರಡುವ ಹೊತ್ತಿಗೆ ಬನ್ನಂಜಿಯವ್ರ ಮುಂದೆ ಹೋಗಿ ಕೈ ಮುಗಿದಿತ್ಕೊಂಡೆ, ಎಲ್ಲ ಸಿದ್ಧತೆ ಆಗಿದೆ, ಅಂಬಾತನೆಯ ಮುದ್ರಾಡಿಯವರ ಅಭಿನಂದನಾ ಪದ್ಯ ಮಾತ್ರ ಆಗಲಿ ಮಾಡಿ ಅಂದರು. ಅಲ್ಲ, ನೀವು ಮಾಡ್ತೀರೇನೋ ಅಂತ ಒಂದು ಅಪೇಕ್ಷೆ ಇತ್ತು, ಅದಕ್ಕಾಗಿ ಕಾಯ್ತದೆ. ಒಂದು ಸಲ ನನ್ನನ್ನು ದಿಟ್ಟಿಸಿ ದೊಡ್ಡ ಕಣ್ಣಲ್ಲಿ ನೋಡಿ ಹೇಳಿದರು, ನಾನು ನಾರಾಯಣನನ್ನು ಅಲ್ಲದೆ ಇನ್ಯಾರನ್ನು ಸ್ತುತಿಸೋದಿಲ್ಲ. ಅದಷ್ಟು ಕರಾರ್ವಕ್ಕಾಗಿ ಹೇಳಿದ್ರು. ಅಂದರೆ ನಾನು ಇನ್ನೊಬ್ಬರನ್ನು ಹೊಗಳೋದಕ್ಕೆ ಪದ್ಯ ಬರೆಯೋಷ್ಟು ಅಗ್ಗದಲ್ಲಿ ನನ್ನ ವಿಚಾರ ಇಲ್ಲ, ನಾನು ಆ ಕೆಲಸ ಮಾಡೋದಿಲ್ಲ. ಆಗ ತರಾತುರಿಯಲ್ಲಿ ಅವತ್ತು ರಾತ್ರಿ ನಾವು ಮತ್ತೆಂಥದ್ದು ಒಂದು ವ್ಯವಸ್ಥೆ ಮಾಡಿ ಪದ್ಯ ಮಾಡಿ ಅವತ್ತು ಸನ್ಮಾನ ಮಾಡಿ, ಅವತ್ತು ನನಗೆ ಇವರ ಖಚಿತವಾದ ನಡೆ ಗೊತ್ತಾಯಿತು. ಆಮೇಲೆ ಇನ್ನೊಂದು, ಅವರ ಉಪನ್ಯಾಸದಲ್ಲಿ ಹಿಂದಿನ ದಿವಸದ ಉಪನ್ಯಾಸದ ಮೇಲೆ ಯಾರಾದರೂ ಪ್ರಶ್ನೆ ಸಮಸ್ಯೆಗಳು ನಿನ್ನೆ ಹೇಳಿದ್ದು ಅರ್ಥ ಆಗಲಿಲ್ಲ ಅಂತ ಪ್ರಶ್ನೆ ತಂದಿಟ್ಟರು. ಅವತ್ತು ಅಂಬಾತನೆ ಮುದ್ರಾಡಿಯವರು ಬಂದಿದ್ದ ಒಂದು 2-3 ಪ್ರಶ್ನೆಗಳನ್ನು ದಾಖಲಿಸ್ಕೊಂಡು ತಮ್ಮ ಸ್ವಾಗತ ಭಾಷಣದಲ್ಲಿ ಓದಿ ಹೇಳಿದರು. ನಿನ್ನೆಯ ಉಪನ್ಯಾಸದ ಮೇಲೆ ಕೆಲವರಿಗೆ ಕೆಲವು ಸಂದೇಹಗಳು ಬಂದಿದೆ, ದಯವಿಟ್ಟು ಇವತ್ತು ಅದಕ್ಕೆ ಉತ್ತರ ಕೊಟ್ಟರು, ಒಳ್ಳೆಯದು ಆಚಾರ್ಯರು ಅಂತ. ಆಗ ಬನ್ನಂಜಿಯವರು ಉತ್ತರ ಕೊಡುವಾಗ ಆರಂಭದಲ್ಲಿ ಹೇಳಿದರು, ಇವತ್ತು ನೀವು ಪ್ರಶ್ನೆ ಕೇಳಿಬಿಟ್ಟಿದ್ದೀರಿ, ನಾನು ಉತ್ತರ ಹೇಳ್ತೇನೆ, ಆದರೆ ನಾಳೆಯಿಂದ ಯಾರೂ ಕೂಡ ಪ್ರಶ್ನೆಯನ್ನು ಲಿಖಿತ ರೂಪದಲ್ಲಿ ಕೊಡಬೇಕಾಗಿಲ್ಲ. ನನ್ನ ಉಪನ್ಯಾಸದಲ್ಲಿ ಯಾರಿಗಾದರೂ ಅನುಮಾನ ಬಂದರೆ ನಿಮ್ಮ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬಂದು ಕೂತ್ಕೊಳ್ಳಿ, ಅವತ್ತಿನ ಉಪನ್ಯಾಸದಲ್ಲಿ ನಾನು ಉತ್ತರ ಕೊಡದೇ ಇದ್ದರೆ ಮತ್ತೆ ಕೇಳಿ ಅಂತಂದರು. ಕಡೆಯವರೆಗೂ ಯಾರೂ ಏನೂ ಪ್ರಶ್ನೆ ಮಾಡುವಂಥದ್ದು ಕಂಡಿಲ್ಲ. ಅಂದರೆ ಅವ್ರು ಹೇಳಿದಂತೆ ಎಲ್ಲರಿಗೂ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. 2011ನೇ ಇಸ್ವಿನಲ್ಲಿ ನಮ್ಮ ಶಾಲೆಗೆ ಮೊದಲು ಬಂದರು. ಅವತ್ತು ಬರುವಾಗ ನಾನು ಪ್ರಾರ್ಥನೆ ಮಾಡಿದ್ದೆ, ನನ್ನೊಂದು ಸಂಸ್ಥೆ ಇದೆ, ದಯಮಾಡಿ ಬನ್ನಿ ಅಂತ. ಯೋಗ ಅಂದರೆ ಸೌಮ್ಯನ ಮಗ ನಮ್ಮ ಶಾಲೆಯಲ್ಲೇ ಓದ್ತಾ ಇದ್ದ, ಅದರಿಂದ ಅದು ಒಂದು ಇರಬೇಕು. 2011ರಲ್ಲಿ ನಮ್ಮ ಶಾಲೆಗೆ ಬಂದರು. ಭಾವಪೂರ್ಣವಾಗಿ ಅವತ್ತು ಅವರು ಒಂಥರ ಭಾವುಕರಾಗಿ ನಡ್ಕೊಂಡ್ರು. ನಮ್ಮ ಶಾಲೆಯ ಜಾಗದ ಮೂಲೆಗಳಿಗೆಲ್ಲ ಹೋದರು, ಅಲ್ಲೆಲ್ಲ ನಿಂತ್ಕೊಂಡ್ರು, ಮರದ ಕೆಳಗೆಲ್ಲ ನಿಂತ್ಕೊಂಡ್ರು. ಆಮೇಲೆ ಮಕ್ಕಳನ್ನು ಉದ್ದೇಶಿಸಿ ಕೂತ್ಕೊಂಡ್ರು. ಮಕ್ಕಳು ಭಗವದ್ಗೀತೆ 14ನೇ ಅಧ್ಯಾಯವನ್ನು ವಾಚನ ಮಾಡಿದರು. ಬಂಧುಗಳೇ, ನಾನೇನು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಿಲ್ಲ, ನೈಜವಾದದ್ದು. ಮಕ್ಕಳು 14ನೇ ಅಧ್ಯಾಯವನ್ನು ಪಾರಾಯಣ ಮಾಡುವಾಗ ಬನ್ನಂಜಿಯವರ ಕಣ್ಣಲ್ಲಿ ಗಳಗಳನ್ನೇ ನೀರಿಳಿತಾ ಇತ್ತು. ಆಮೇಲೆ ಅದು ಯಾಕೆ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಅವರು ಉಪನ್ಯಾಸ ಮಾಡುವಾಗ ಹೇಳಿದರು, ಮಕ್ಕಳಿಗೆ ಇಷ್ಟು ಪುಟ್ಟ ವಯಸ್ಸಿನಲ್ಲಿ ಇದನ್ನು ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು ಅಂತ ನಿಮಗೆ ಗೊತ್ತಿಲ್ಲ, ಆಮೇಲೆ ತಪ್ಪ ಸರಿಯೋ ಅನ್ನೋದು ನಿಮಗೆ ಗೊತ್ತಿಲ್ಲ, ಆದರೆ ನಿಮ್ಮ ಗುರುಗಳು ಇದನ್ನು ನಿಮಗೆ ಹಠ ಬಿದ್ದು ಕಲಿಸ್ತಾ ಇದ್ದಾರೆ. ನಾನು ನೀವು ಶ್ಲೋಕ ಹೇಳುವಾಗ ನನ್ನ ಬಾಲ್ಯಕ್ಕೆ ಹೋದೆ,
ನಾನು ಪುಟ್ಟ ಹುಡುಗ ಆಗಿದ್ದಾಗ ನಮ್ಮ ಹಿರಿಯರು ಎಬ್ಬಿಸಿ ಶ್ಲೋಕ ಹೇಳುವಂತ ಕೂರಿಸ್ತಿದ್ರು ಬೆಳಗಿನ ಜಾವ 5:30-6ಕ್ಕೆ. ನನಗೆ ಅವಾಗ ಹೇಳಲಿಕ್ಕೆ ಆಗ್ತಿರಲಿಲ್ಲ, ಯಾಕೆಂದರೆ ಮಲಗುವ ಇದಲ್ವ ಮಕ್ಕಳ ಇದು. ಆದ್ದರಿಂದ ನಾನು ಹೇಳೋದಕ್ಕೆ ಸಿಟಿಮಿಣಿ ಮಾಡ್ತಿದ್ದೆ, ನಿದ್ದೆ ಮಾಡಬೇಕು ಅಂತ ಹಂಬಲಿಸ್ತಿದ್ದೆ. ಆಗ ನಮ್ಮ ದೊಡ್ಡಪ್ಪ ರಾತ್ರಿ ಮಲಗುವಾಗಲೇ ಒಂದು ಮಾವಿನ ಹಣ್ಣನ್ನು ತೋರಿಸಿ, ಗೋವಿಂದ ನಾಳೆ ಬೆಳಗ್ಗೆ ನೀನು ಮುಂಜಾನೆ ಬೇಗ ಎದ್ದು ಸ್ತೋತ್ರ ಹೇಳಿದರೆ ಈ ಹಣ್ಣು ಕೊಡ್ತೇನೆ ಅಂತ ಹೇಳ್ತಿದ್ರು. ನಾನು ರಾತ್ರಿ ಬೆಳಗು ಮಾವಿನ ಹಣ್ಣಿಗಾಗಿ ಹಂಬಲಿಸ್ತಾ ಬೆಳಗ್ಗೆ ಹೇಳ್ತಿದ್ದೆ. ಮಕ್ಕಳೇ, ಅವತ್ತು ನಾನು ಸ್ತೋತ್ರ ಹೇಳಿದ್ದು ಮಾವಿನ ಹಣ್ಣಿಗಾಗಿ, ಆದರೆ ಇವತ್ತು ನನಗೆ ಆ ನಮ್ಮ ದೊಡ್ಡಪ್ಪ ಮಾವಿನ ಹಣ್ಣು ಯಾಕೆ ಕೊಟ್ಟರು ಅನ್ನೋದ್ರ ಅರ್ಥ ಆಗ್ತಾ ಇದೆ ಅಂತ ಮತ್ತೆ ಕಣ್ಣೀರು ಹಾಕಿದ್ರು. ಅಂತರ ಭಾವುಕತೆ ಹಂತದಲ್ಲಿ ಅವರು ಹೇಗೆ ಅದು ಭಾವ ಮಿಡಿತಿತ್ತು ಅನ್ನೋದನ್ನು ನಾನು ಬಹಳ ಚೆನ್ನಾಗಿ ನೋಡಿದ್ದೇನೆ. ಆಮೇಲೆ ಅದರ ಮಾರನೇ ವರ್ಷ ನೀವು ನಮ್ಮ ಶಾಲೆಯಲ್ಲಿ ಉಪನ್ಯಾಸಕ್ಕೆ ಸಪ್ತಾಹಕ್ಕೆ ಬರಬೇಕು ಅಂತ ಕೇಳಿದೆ. ಮಲ್ಲೇಪುರಂ ವೆಂಕಟೇಶ್ವರವರು ಕೂಡ ಆ ಸಪ್ತಾಹದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದು. ಆವಾಗ ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ಮೇಲೆ ಉಪನ್ಯಾಸ ಮಾಡಬೇಕು ಅಂತ ತುಂಬ ಸಿದ್ಧತೆಯಿಂದ. ಆವಾಗ ನಾನು ಅವರಲ್ಲಿ ಕೇಳಿದ್ದು ಉಪನ್ಯಾಸ 2 ದಿವಸ ಇರುವಾಗ, ಒಂದು ದಿವಸ ಇರುವಾಗ ಅವ್ರು ಬಂದ ಮೇಲೆ, ಗುರುಗಳೇ ನಂದು ಒಂದು ಕೋರಿಕೆ ಇದೆ, ಏನು ಅಂತಂದು, ನೀವು ಉಪನ್ಯಾಸ ಮಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ 15 ಪುಟ್ಟ ಮಕ್ಕಳನ್ನು ಕೂರಿಸ್ತೇನೆ ಆಗ್ಬೋದಾ ಅಂತ. ನನ್ನ ಸ್ವಾರ್ಥ ಏನಂದರೆ ಉಪನ್ಯಾಸಕ್ಕೆ ಜನ ಬರೋದಿಲ್ಲ. 15 30 ಮಕ್ಕಳನ್ನು ಕರೆದ್ರೆ 30 ಮಕ್ಕಳ ಪೇರೆಂಟ್ಸ್ ಅಂತೂ ಬಂದೇ ಬರ್ತಾರೆ ಅನ್ನೋದು ನನ್ನ ಸ್ವಾರ್ಥ. ಅವ್ರು ಕೇಳಿದ್ರು, ಈ ಮಕ್ಕಳನ್ನು ಹಾಗೆ ಕಳಿಸೋದಾ ಅಂದರು. ಉಪನ್ಯಾಸ ಮುಗಿದ ಮೇಲೆ ಎಂತ ಮಾಡೋದು, ಅದು ಏನಾದರೂ ಮಿಠಾಯಿ ವ್ಯವಸ್ಥೆ ಮಾಡಿ ಅಂತ. ಬೇಡ ಅಂತ ಹೇಳಿಲ್ಲ. ಏನಾದರೂ ಆ ಮಕ್ಕಳನ್ನು ಬರಿಗೈಲಿ ಕಳಿಸೋದಿಲ್ಲ. ಆ ಉಪನ್ಯಾಸ ಮುಗಿದ ಮೇಲೆ ಆ ಮಕ್ಕಳಿಗೆ ನಾನು ಮಂತ್ರಾಕ್ಷತೆ ಕೊಡೋ ಸ್ವಾಮಿ ಅಲ್ಲ, ನಾನು ಏನಾದರೂ ಸಿಹಿ ತಿಂಡಿ ಕೊಡ್ತೇನೆ, ನೀವು ಅದನ್ನು ವ್ಯವಸ್ಥೆ. ಆಮೇಲೆ ಕಟ್ಟ ಮಿಟ್ಟದಂಥ ಮಿಠಾಯಿಯನ್ನು ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿ ದಿವಸ ಕೊಡ್ತಿದ್ರು. 3ನೇ ದಿವಸ, ಬಹುಶಃ ನನ್ನ ಹೆಂಡತಿ ಬಂದಿದ್ದಾಳೆ ಇಲ್ಲ ಗೊತ್ತಿಲ್ಲ, ಆ 3ನೇ ದಿವಸ ಉಪನ್ಯಾಸ ನಡೆಯುವಾಗ ನನ್ನ ಹೆಂಡತಿ ಆ ವೇದಿಕೆಯಿಂದ ಕೆಳಗೆ ಇಳಿಯುವಾಗ ಮೆಟ್ಲಲ್ಲಿ ಏನೋ ತಾಗಿದ ಹಾಗಾಯಿತು. ತಿರುಗಿ ನೋಡ್ತಾಳೆ, ನಾಗರಹಾವು. ವೇದಿಕೆಯಲ್ಲಿ ನಾಗರಹಾವು ಮಲಗಿದೆ ಮೆಟ್ಲಲ್ಲಿ. ಒಂದು ಸಲ ತಟ್ಟನೆ ಹಾರಿದರೆ ಕೆಲವು ಗೊತ್ತಾಯಿತು, ನೋಡಿದರು. ಆದರೆ ಅದು ಏನೂ ತೊಂದರೆ ಮಾಡಲಿಲ್ಲ. ಸುಮ್ಮನೆ ನಾವು ನಾಗರಹಾವು ಅಂತ ಹೇಳಿದರೆ ಕೂತಿರೋರೆಲ್ಲ ಎದ್ದು ಹೋಗ್ತಾರೆ. ಅದರಿಂದ ನಾವು ಅದನ್ನೇ ನೋಡ್ತಾ ಕೂತ್ವಿ. ಅದೆಲ್ಲ ಹೋಗುತ್ತೆ. ಆಚಾರ್ಯ ಉಪನ್ಯಾಸ ಕೇಳ್ತಾ ಇದ್ದೇವೆ, ಕಣ್ಣು ಪೂರ್ತಿ ನಾಗರಹಾವಿನ ಮೇಲಿದೆ. ಅದ್ರದ್ದು ಏನೂ ತೊಂದರೆ ಮಾಡಲಿಲ್ಲ. ಸೀದಾ ಸುತ್ತ ಹಾಕಿ ಬಂದು ಒಂದು ಮೂಲೆಯಲ್ಲಿ ಸೇರಿಕೊಳ್ತು. ಉಪನ್ಯಾಸ ಮುಗಿದುಕೊಳ್ಳೆ ಆಚಾರ್ಯ ಗಮನಕ್ಕೆ ತಂದೆ, ಸ್ವಾಮಿ ನಾಗರಾವು ಬಂದಿತ್ತು ವೇದಿಕೆಗೆ, ನಮಗೆ ತುಂಬ ತೊಂದರೆ ಆಯಿತು. ಓಹೋ, ಈಗ ಇವನದ್ದು ಸರದಿ ಶುರುವಾಯಿತು ಅಂದರು. ಅಂದರೆ ಅವ್ರು ಹೇಳಿದರು, ಯಾವುದೋ ಉಪನ್ಯಾಸದಲ್ಲಿ ಪ್ರತಿ ದಿವಸ ನಾಯಿ ಬರ್ತಿತ್ತು, ಇನ್ನೆಲ್ಲೋ ಭಾಗವತ ಉಪನ್ಯಾಸದಲ್ಲಿ ಒಂದು ಹಸು ಬಂದು ಕೂರ್ತಿತ್ತು, ಬೆಂಗಳೂರಿನಲ್ಲಿ ವಾಲ್ಮೀಕಿ ಕಂಡ ಶ್ರೀರಾಮ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಮಾರುತಿಯ ಸ್ವತಃ ವೇದಿಕೆಗೆ ಬಂದಿದ್ದ, ಇದು ನಾಗರಹಾವು ಒಂದು ವೇದಿಕೆಗೆ ಬಂದಿದ್ದು, ಇದು ಹೊಸ ಒಂದು ಆವೃತ್ತಿ ಆಯಿತು ಅಂತ ಹೇಳಿದರು. ಆಮೇಲೆ ನಮ್ಮಲ್ಲಿ ಬಹುಶಃ ಅರುಣಂಗೂ ಗೊತ್ತಿದೆ, ಆ ನಂತರದಿಂದ 3ನೇ ದಿವಸದಿಂದ 7ನೇ ದಿವಸದವರೆಗೆ ನಮಗೆ ವೇದಿಕೆಯಲ್ಲಿ ಹಾವೆಲ್ಲಿರುತ್ತೆ ಅಂತ ನೋಡೋದೇ ಆಯಿತು. ಎಲ್ಲಾದರೂ ಒಂದು ಮೂಲೆಯಲ್ಲಿ ಇರ್ತಿತ್ತು. ವೇದಿಕೆ ಹಿಂಭಾಗದಲ್ಲಿ ಮರಗಳಿದ್ದೆರಡು, ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ, ಅದು ಜೋಕಾಲಿ ಆಡದಂತೆಲ್ಲ ಮಾಡ್ತಾಯಿತ್ತು. ಉಪನ್ಯಾಸದ ಕಡೆಯ ದಿವಸದವರೆಗೆ ಸ್ವರ್ಣವಳ್ಳಿ ಗುರುಗಳು ಬಂದಿದ್ದರು, ಮಲ್ಲೇಪುರಂ ಅವರು ಬಂದಿದ್ದರು. ಕಡೆಯ ದಿವಸದವರೆಗೆ ಇದು ಭಾಳ ವಿಶೇಷ ಅಂದರೆ ನಾಗರಹಾವು ಎಲ್ಲರನ್ನೂ ವಂಚಿಸುತ್ತೆ. ವೇದಿಕೆಗೆ ಬಂದು ಒಂದು ಮೂಲೆಯಲ್ಲಿ ಸಿಂಬೆ ಹಾಕಿ ಕೂತ್ರೆ ಅಕ್ಕಪಕ್ಕದಲ್ಲಿ ಕೂತ 15 ಮಕ್ಕಳು, ಅದರಲ್ಲಿ ಶಿಶುವೇರದ ಮಕ್ಕಳು ಇರ್ತಿದ್ರು. ಒಂದೇ ಒಂದು ಮಕ್ಕಳಿಗೂ ಕೂಡ ಭಯಗೊಳಿಸಲಿಲ್ಲ, ಹೆದರಿಕೆ ಆಗಲಿಲ್ಲ. ಇದು ಮಾತ್ರ ಒಂದು ಹೇಳಲಿಕ್ಕೆ ಆಗದೇ ಇರುವಂಥ ಒಂದು ವಿಶೇಷವಾದಂಥ ಅನುಭವ. ಇಂಥ ಅನುಭವಗಳು ಬನ್ನಂಜ ಜೊತೆಗೆ ಆಗ ನನಗೆ ಅವರು ಒಂದು ಹೇಳುವಾಗ, ಯಕ್ಷಗಾನದ ಮೂಲ ನಿರ್ಮಾಣ ಮಾಡಿದ್ದು ಮಧ್ವಾಚಾರ್ಯರು ಅಂತ ಅವ್ರು ಹೇಳಿದರು. ಅವರು ಗಜಪತಿ ಆಸ್ಥಾನದಲ್ಲಿದ್ದಂಥ ಮಂತ್ರಿಗಳು ಅದಮಾರು ಮಠದ ಮೊದಲ ಯತಿಗಳಾದಾಗ ಅವರಿಗೆ ಅನೇಕ ನಾಟ್ಯ ಕಲಾವಿದ ಗೊತ್ತಿತ್ತು, ಜೊತೆಗೆ ಭಾಗವತ ಗೊತ್ತಿತ್ತು. ಅವೆಲ್ಲದರ ಮಿಶ್ರಣದಿಂದ ಯಕ್ಷಗಾನ ಅಂತಂದರು. ಉಡುಪಿಯ ಆಚೆಗೆ ತೆಂಕು, ಈಚೆಗೆ ಬಡಗು, ಆದ್ದರಿಂದ ಉಡುಪಿಯೇ ಯಕ್ಷಗಾನದ ಕೇಂದ್ರ, ಮಧ್ವಾಚಾರ್ಯರೇ ಇದನ್ನು ಪ್ರಾರಂಭಿಸಿದ್ದು ಅಂತ ಹೇಳಿದರು. ಆಗ ಆಚಾರ್ಯ ಮಧ್ವರ ಬಗ್ಗೆ ನಾನು ಯಕ್ಷಗಾನ ಪ್ರಸಂಗ ಬರೀತೇನೆ ಅಂತ ಹೊರಟಾಗ ನನಗೆ ಅವ್ರ ಮನೆಗೆ ಕರೆದು ಆಚಾರ್ಯ ಮಧ್ವರ ಬದುಕು ಬರಹ ಮತ್ತು ಉಡುಪಿಯ ಕೃಷ್ಣನ ಉಡುಪಿ 2 ಪುಸ್ತಕ ಕೊಟ್ಟು ಆಶೀರ್ವಾದ ಮಾಡಿದರು. ಹೀಗೆ ಬರೀರಿ ಅಂತ. ಅಲ್ಲೂ ಕೂಡ 2-3 ಸಲ ಹೇಳಿದರು, ಯಕ್ಷಗಾನದಲ್ಲಿ ಏನೇ ತಂದರೂ ಕೂಡ ಬರೀ ರಂಜನೆಗಾಗಿ ಮಿಥ್ಯೆ ಎಲ್ಲ ತರೋದು ಅವಶ್ಯಕತೆ ಇಲ್ಲ, ಸತ್ಯವೇ ಇರಬೇಕದು. ಉಡುಪಿಯಲ್ಲಿ ಕೃಷ್ಣ ತಿರುಗಿದ ಎನ್ನುವುದಕ್ಕೆ ಅವರದ್ದು ಬೇರೆ ವಾದವೇ ಇತ್ತು, ನನಗಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಆಚಾರ್ಯ ಮಧ್ವರ ಬಗ್ಗೆ ಹೇಳಿದರು. ಮಧ್ವರ ಸಿದ್ಧಾಂತ ವಿಚಾರ ಬೇರೆ, ಅದನ್ನು ಒಪ್ಪೋದು. ಮಧ್ವರಲ್ಲಿ 3 ವಿಶೇಷ ಆಕರ್ಷಣೆ ಇತ್ತು, ಲೋಕ ಒಪ್ಪದು. ಯಾವುದಾದ್ರೂ ಒಂದು ಅತ್ಯದ್ಭುತವಾದ ಸುಂದರರಾಗಿದ್ದರು ಅವರು. ಭಾಳ ಅವರನ್ನು ನೋಡಿದವರು ಇನ್ನೊಮ್ಮೆ ಮರೆಯೋಕ್ಕೆ ಸಾಧ್ಯ ಇಲ್ಲದಷ್ಟು
ಸ್ಫುರದ್ರೂಪಿಗಳಾಗಿದ್ದರು ಆಚಾರ್ಯ ಮಧ್ವರು. ಇನ್ನೊಂದು ಅತ್ಯಂತ ಬಲಶಾಲಿಯಾಗಿದ್ದರು. ಅವರು ಎಂಥ ದೊಡ್ಡ ಮಲ್ಲಜಟ್ಟಿಗಳನ್ನು ಕೂಡ ತಾವೇ ಸ್ವತಃ ಕುಸ್ತಿ ಮಾಡಿ ಸೋಲಿಸುವಷ್ಟು ಗಟ್ಟಿ ಇದ್ದರು. ಇನ್ನು ಮೂರನೇದು ಮಧ್ವಾಚಾರ್ಯರು ಅತ್ಯಂತ ಸೊಗಸಾಗಿ ಹಾಡು ಹೇಳ್ತಿದ್ರು. ಅದಕ್ಕೆ ಅವರು ಒಂದು ಉದಾಹರಣೆ ಕೊಟ್ಟಿದ್ದರು, ಅದು ಅವರ ಅಧ್ಯಯನ. ಗೋವಾದಲ್ಲಿ ಮಧ್ವಾಚಾರ್ಯರು ಸೊಗಸಾಗಿ ಹಾಡಿದ್ದನ್ನು ಕೇಳಿ ಲಕ್ಷಾಂತರ ಮಂದಿ ಮೂಕವಿಸ್ಮಿತರಾಗಿ ಆನಂದ ಅನುಭವಿಸಿದ್ದಾರೆ. ಇದು ಮಧ್ವಾಚಾರ್ಯ ಸ್ವತಃ ಬನ್ನಂಜಿ ಗೋವಿಂದಾಚಾರ್ಯರು ಸ್ವತಃ ಹೇಳ್ತಿದ್ರು. ಹೀಗೆ ಅನೇಕ, ಆಮೇಲೆ ಅವರಿಗೆ ಕೆಲವಷ್ಟು ವಿಚಾರದಲ್ಲಿ ವಿಶೇಷವಾದಂಥ ಅನುಭೂತಿಗಳಿತ್ತು. ನಮ್ಮ ಮನೆಯಲ್ಲೇ ಒಂದು ಸಲ ಬಂದಾಗ ಹೀಗೆ ಅಡ್ಡಾಡ್ತಾ ಇರುವಾಗ ಒಂದು ಕಡೆ ನಿಂತ್ಕೊಂಡ್ರು. ನಾನೇನೂ ಕೇಳಲಿಲ್ಲ. ಅವರು ಉಪನ್ಯಾಸಕ್ಕೆ ಸ್ವಲ್ಪ ಸಮಯ ಇತ್ತು, ಮುಂಚಿತ ಊರಿಂದ ಬಂದವರಾದ್ರಿಂದ ಒಂದು ತಾಸು ಸಮಯ ಇತ್ತು, ಅಡ್ಡಾಡ್ತಾ ಇದ್ರು. ಅಲ್ಲಲ್ಲಿ ಕುರ್ಚಿ ಹಾಕಿ ಕೂತರು. ಒಂದು ಕಡೆ ನಿಂತ್ಕೊಂಡು, ನೋಡಿ ಸದಾನಂದ ಶರ್ಮರೇ, ಕೆಲವರಿಗೆ ಈ ಒಳ್ಳೆ ಕೆಲಸಗಳನ್ನು ಸಹಿಸುವ ಮನಸ್ಸು ಇರೋದಿಲ್ಲ, ಏನಾದರೂ ಉಪದ್ರ ಮಾಡ್ತಾರೆ ಅಂದರು. ನನಗೆಂತ ಇವರು ಹೆಂಗೆ ಅಂತ ಕೇಳ್ತಾರೆ ಅಂತ ಗೊತ್ತಾಗ. ಅವಾಗ ನನಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದು, ಕೌಟುಂಬಿಕವಾಗಿ, ಶಾಲೆಯಲ್ಲಿ ಅಲ್ಲ. ಯಾಕೆ ಸ್ವಾಮಿ ಅಂದೆ, ಇಲ್ಲಿ ಒಂದು ನಮ್ಮಲ್ಲಿ ಇದೆಯಲ್ಲ ಸಾಧನೆಯಲ್ಲಿ ಇನ್ನೊಬ್ಬನನ್ನು ಹಾಳು ಮಾಡೋದಕ್ಕಾಗಿ ಮಾಡುವಂಥ ಕೆಲವು ವಿದ್ಯೆಗಳಿದೆ, ನಿಮ್ಮ ಮೇಲೆ ಅಂತಹ ಅಭಿಚಾರ ಪ್ರಯೋಗಗಳು ಆಗಿದೆ ಅಂತ ಅಂದರು. ಅವರು ಬಾಯಿಲೆ ಬಂತದ್ದು. ನನಗೆ ಭಾಳ ನಾನು ಎಲ್ಲ ಕಾವಡೆ ಜ್ಯೋತಿಷಿಗಳ ಹತ್ರ ಕೇಳಿದ್ದಲ್ಲ, ಸುಮ್ಮನೆ ನಾನು ಅನ್ಪಡಿಗಿದ್ದೇನೆ. ಅವ್ರು ಹೇಳ್ತಾ ಇದ್ದೆ. ಆಗ ನನಗೆ ಭಯ ಆಯಿತು, ನನಗೆ ಕಣ್ಣಲ್ಲಿ ನೀರು ಬಂತು. ಕೈ ಮುಗಿದು ಹೇಳಿದೆ, ಹೌದು ಸ್ವಾಮಿ, ಭಾಳ ಕಷ್ಟ ಅನುಭವಿಸ್ತಾ ಇದ್ದೀನಿ, ನನ್ನ ಮಗನನ್ನು ಉಳಿಸ್ಕೊಳ್ತೀನೋ ಇಲ್ಲೋ ಅಂತ ಅನುಮಾನ ಕೂಡ ಬಂದಿದೆ, ಏನು ಮಾಡಲಿ ನಾನು ಇದಕ್ಕೆ ಅಂತ. ಅವ್ರಿಗೇನು ಸ್ವಲ್ಪವೂ ಅನುಗಾಟ ಇರಲಿಲ್ಲ, ಏನು ಕಂಪನ ಇರಲಿಲ್ಲ, ಭಾವನೆ ಎತ್ತಿವ್ರದ್ದು ಇರಲಿಲ್ಲ, ಅಷ್ಟು ನಿಷ್ಠುರವಾಗಿದ್ದರು. ಹೀಗೆ ಬಾಗಿಲು ಪಟ್ಟಿ ಹಿಡ್ಕೊಂಡು ಹೇಳಿದರು, ಏನೂ ಮಾಡಬೇಡಿ, ಅದಕ್ಕೆ ಪ್ರತ್ಯಂಗಿರ ಅಂತ ಇದೆ, ಮೆಣಸಿನಕಾಯಿ ಹೋಮ ಎಲ್ಲ ಮಾಡ್ತಾರೆ, ಮಾಡಬಾರ್ದು, ಅದು ಯಾವುದೂ ಮಾಡಬಾರ್ದು. ಆತ್ಮರಕ್ಷಣೆಗಾಗಿ ಚಾಕು ಇಟ್ಕೊಂಡ್ರು ಹಿಂಸೆಯನ್ನು ಪೋಷಣೆ ಮಾಡ್ದಂಗೆ ಆಗುತ್ತೆ. ನಿಮಗೆ ಮನಸ್ಸಿದ್ರೆ ವಿಷ್ಣು ಸಹಸ್ರನಾಮ ಮಾಡಿ, ಆಮೇಲೆ ನರಸಿಂಹ ಅಷ್ಟೋತ್ತರ ಮಾಡಿ ಪ್ರತಿ ದಿವಸ, ನಿಮ್ಮ ಶತ್ರುಗಳನ್ನೆಲ್ಲ ಅವನು ನೋಡ್ಕೊಳ್ತಾನೆ ಅಂತ ಬನ್ನಂಜಿಯವರು ಹೇಳಿದರು. ನನಗೆ ಅದು ಮಹದೌಷಧ ಅಂತ ತಿಳ್ಕೊಂಡೆ. ಅದನ್ನು ಇಲ್ಲಿವರೆಗೆ ಸಾಧ್ಯವಾದಷ್ಟು ಪಾಲಿಸಿದ್ದೇನೆ. ನನ್ನನ್ನು ಭಗವಂತ ಕೈ ಹಿಡಿದಿದ್ದಾನೆ ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಬಂದಿದ್ದೀನಿ.